ಹಿಮಾಲಯದ ಹೃದಯದಲ್ಲಿ ಗಾಳಿಯು ಬ್ರಹ್ಮಾಂಡದ ರಹಸ್ಯಗಳನ್ನು ಪಿಸುಗುಟ್ಟುತ್ತದೆ. ಅಲ್ಲಿ ನದಿಗಳು ಪ್ರಾಚೀನ ಜ್ಞಾನವನ್ನು ಕಲ್ಲುಗಳಲ್ಲಿ ಕೆತ್ತುತ್ತವೆ. ಗ್ರಹಿಕೆಗೆ ಮೀರಿದ ಶಕ್ತಿಯೊಂದು ಕುಳಿತಿದೆ. ಅದನ್ನು ನಾವು ಶಿವ, ಪರಮಾತ್ಮ ಅಂತ ಕರಿತೀವಿ. ಆದಿಯೋಗಿ, ಪರಮವೈದ್ಯ, ಶಿವನನ್ನು ವಿನಾಶಕ ಎಂದು ನಾವು ತಿಳಿದಿದ್ದೇವೆ. ಆದರೆ ಶಿವ ಎನ್ನುವ ಶಕ್ತಿ ಬ್ರಹ್ಮಾಂಡವನ್ನು ನರ್ತಿಸುವಂಥ ಅಗೋಚರ ಶಕ್ತಿ. ಶಿವನು ಆಯುರ್ವೇದದ ಪಿತಾಮಹ, ಯೋಗಕ್ಷೇಮದ ರಕ್ಷಕ. ಫಾರ್ಮಾಸ್ಯೂಟಿಕಲ್ಸ್ ಮತ್ತು ಕ್ವಿಕ್ ಫಿಕ್ಸ್ ಮೆಡಿಸಿನ್ನ ಪ್ರಾಬಲ್ಯ ಹೊಂದಿರುವ ಈ ಯುಗದಲ್ಲಿ ನಾವು ಸಾಮಾನ್ಯವಾಗಿ ಸಮಗ್ರ ಚಿಕಿತ್ಸೆಯ ಬೇರುಗಳನ್ನು ಮರೆತು ಬಿಡ್ತೇವೆ. ಆಧುನಿಕ ವಿಜ್ಞಾನಕ್ಕೆ ಬಹಳ ಹಿಂದೆಯೇ ಶಿವ ಮನುಕುಲಕ್ಕೆ ಆಯುರ್ವೇದ ಜೀವನದ ವಿಜ್ಞಾನವನ್ನು ಉಡುಗೊರೆಯಾಗಿ ನೀಡಿದ್ದಾನೆ. ಇದು ಕೇವಲ ಔಷಧ ವ್ಯವಸ್ಥೆಯಲ್ಲ, ಮತ್ತು ಇದು ಕೇವಲ ಔಷಧಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಬದಲಾಗಿ ಒಂದು ತತ್ವಶಾಸ್ತ್ರ, ಜೀವನ ವಿಧಾನ, ಸಮಗ್ರ ಅಭಿವೃದ್ಧಿಯ ಮಜಲುಗಳನ್ನು ನಮಗೆ ತೋರಿಸುತ್ತೆ. ನಿಜವಾದ ಆರೋಗ್ಯವು ಕೇವಲ ರೋಗದ ಅನುಪಸ್ಥಿತಿಯಲ್ಲ, ಆದರೆ ಮನಸ್ಸು, ದೇಹ ಮತ್ತು ಆತ್ಮದ ಸಾಮರಸ್ಯ ಎಂದು ನಮಗೆ ಇದು ತಿಳಿಸ್ಕೊಡುತ್ತೆ. ಇಂದಿನ ಜಗತ್ತಿನಲ್ಲಿ ಒತ್ತಡ ಮತ್ತು ಅಸಮತೋಲನವು ನಮ್ಮ ಆರೋಗ್ಯವನ್ನು ಹಾಳು ಮಾಡ್ತಾ ಇದೆ. ಶಿವನ ಗುಣಪಡಿಸುವ ರೂಪ ಆರೋಗ್ಯನಾಥನ ಅಂಶವೇ ಜೀವಗಳ ಮಕರಂದವನ್ನು ಹೊಂದಿದೆ. ಇದು ಕೇವಲ ಪುರಾಣವಲ್ಲ, ಕಥೆಯಲ್ಲ, ಇದು ಒಂದು ಸಂದೇಶವಾಗಿದೆ. ರೋಗವು ಹಿಡಿತಕ್ಕೆ ಬರುವ ಮೊದಲು ನಮ್ಮ ದೇಹವನ್ನು ಪೋಷಿಸಲು, ರೋಗಗಳನ್ನು ತಡೆಗಟ್ಟುವ, ಆರೋಗ್ಯವನ್ನು ಅಳವಡಿಸಿಕೊಳ್ಳುವ ಮಹಾನ್ ತತ್ವವನ್ನು ಆರೋಗ್ಯನಾಥನ ರೂಪ ನಮಗೆ ತೋರಿಸುತ್ತದೆ. ಯೋಗ, ಧ್ಯಾನ, ಉಸಿರಾಟದ ನಿಯಂತ್ರಣ. ಆಧುನಿಕ ವಿಜ್ಞಾನವು ಅವುಗಳ ಪ್ರಯೋಜನಗಳನ್ನು ವಿವರಿಸುವ ಮುಂಚೆಯೇ ಶಿವ ಇವುಗಳನ್ನು ಕರಗತ ಮಾಡಿಕೊಂಡಿದ್ದಾನೆ. ಪ್ರಾಚೀನ ಋಷಿಗಳಿಗೆ ತಿಳಿದಿದ್ದನ್ನು ಇಂದು ಸಂಶೋಧನೆಯು ದೃಢಪಡಿಸುತ್ತೆ. ಸಾವಧಾನವಾಗಿ ಉಸಿರಾಟ ಮಾಡುವುದು ಒತ್ತಡವನ್ನು ಕಡಿಮೆ ಮಾಡುತ್ತೆ. ಯೋಗವು ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸುತ್ತೆ. ಧ್ಯಾನವು ಮೆದುಳನ್ನು ಸ್ಥಿಮಿತ ಸ್ಥಿತಿಗೆ ತರುತ್ತೆ ಮತ್ತು ಪುನರುಜ್ಜೀವನಗೊಳಿಸುತ್ತೆ. ಆಧುನಿಕ ವಿಜ್ಞಾನವು ಶಿವನ ಶಾಶ್ವತ ಸತ್ಯಗಳನ್ನು ತನ್ನದೇ ವಿಧಾನ ಮತ್ತು ಭಾಷೆಯಲ್ಲಿ ಇಂದು ಮೌಲ್ಯೀಕರಿಸುತ್ತದೆ. ಆಧುನಿಕ ಔಷಧವು ರೋಗ ಲಕ್ಷಣಗಳಿಗೆ ಚಿಕಿತ್ಸೆ ನೀಡುತ್ತೆ, ಆದರೆ ಆಯುರ್ವೇದ ಶಿವನ ಮೌಲ್ಯಗಳಲ್ಲಿ ಬೇರೂರಿದೆ. ಇದು ರೋಗದ ಕಾರಣವನ್ನು ಪರಿಗಣಿಸುತ್ತೆ ಮತ್ತು ನಿಜವಾದ ಚಿಕಿತ್ಸೆ ಸಮತೋಲನವಾಗಿದೆ. ಮತ್ತು ನಿಜವಾದ ಆರೋಗ್ಯ ಅಂದರೆ ರೋಗವನ್ನು ತಡೆಗಟ್ಟುವುದು ಎನ್ನುವ ವ್ಯಾಖ್ಯಾನವನ್ನು ನೀಡುತ್ತೆ. ಇನ್ನು ಶಿವನ ಮೂರನೆಯ ಕಣ್ಣು ಕೇವಲ ವಿನಾಶದ ಸಂಕೇತವಲ್ಲ, ಇದು ಮೇಲ್ಮೈಯಿಂದ ಆಚೆಗೆ ನೋಡುವಂಥ ಕಣ್ಣು. ಇದು ನಮ್ಮನ್ನು ಆಳವಾಗಿ ಅನಾರೋಗ್ಯದ ಮೂಲವನ್ನು ಹುಡುಕಲು ಮತ್ತು ಪರಿಹಾರಗಳನ್ನು ಹುಡುಕುವ ಮೊದಲು ದೇಹದ ಸಮಗ್ರ ಕ್ಷೇಮದ ಕಡೆಗೆ ಗಮನ ಹರಿಸಬೇಕು ಅನ್ನುವಂಥ ತತ್ವವನ್ನು ತಿಳಿಸುತ್ತೆ. ಒಟ್ಟಾರೆಯಾಗಿ ಶಿವನ ಸಂದೇಶವು ಸ್ಪಷ್ಟವಾಗಿದೆ. ಆರೋಗ್ಯವು ಒಂದು ಗುರಿಯಲ್ಲ, ಇದು ಜೀವನದ ವಿಧಾನವಾಗಿದೆ. ಧ್ಯಾನದ ಆಳದಿಂದ ಆಯುರ್ವೇದದ ಬುದ್ಧಿವಂತಿಕೆಯವರೆಗೆ, ವಿನಾಶದ ಸತ್ಯದಿಂದ ಜೀವನದ ಅಮೃತದವರೆಗೆ ಶಿವನು ನಮಗೆ ಮಾರ್ಗವನ್ನು ತೋರಿಸುತ್ತಾನೆ. ಆದರೆ ಪ್ರಶ್ನೆ ಉಳಿಯುವುದು, ನಾವು ಇವನ್ನು ಅನುಸರಿಸುತ್ತೇವೆ